ಶಾಸಕ ಸಂಗಮೇಶ್ ಅವರ ಪುತ್ರ ವೀರಧೀರ ಶೂರ ಬಸವೇಶ್ ಅವರ ಕೇಸು ಎಲ್ಲ ಕಡೆ ಸುದ್ದಿ ಆಗೈತಿ. ಮಹಿಳಾ ಅಧಿಕಾರಿ ಭೂ ವಿಜ್ಞಾನಿ ಏನ್ ಜ್ಯೋತಿ ಅದಾರಲ್ರಿ, ಅವರು ಕಂಪ್ಲೇಂಟ್ ಕೊಟ್ಟಾರ. FIR ಒಳಗ ಸಂಗಮೇಶ್ ಅವರ ಸುಪುತ್ರ ಬಸವೇಶ್ ಅವರ ಹೆಸರ ಇಲ್ಲ, ನನ್ನ ಮ್ಯಾಲ ಗಾಡಿ ಹಾಯಿಸಿ ಸಾಯಿಸ್ರಿ ಅಂತ ಫೋನ್ಯಾಗ ಹೇಳಿದ್ರಂತ. ಎಲ್ಲಿ ಹೊಂಟೈತಿ ನಮ್ಮ ಕಾನೂನು ವ್ಯವಸ್ಥೆ? ಇನ್ನ ಲಂಚ ಕೇಳಾರನ್ನೋ ಕಾರಣಕ್ಕ ನೀವು ಬಾಯಿಗೆ ಬಂದಂಗ ಕೆಟ್ಟ ಕೆಟ್ಟ ಮಾತಿನಿಂದ ಬೈಬೋದೇನು? ಆ ಲಂಚದಾಗ ನಿಮ್ದೆಷ್ಟು ಪಾಲೈತಿ? ಓನ್ಲಿ ನಾಟ್ ಅವಾಚ್ಯ ಪದ, ಕೊಲೆ ಬೆದರಿಗೆನೂ ಹಾಕ್ಯಾರ. MLA ಅವರ ಪುತ್ರ, ಕಾಮನ್ ಸೆನ್ಸ್ ಇಲ್ಲಲ್ರಿ ನಿಮ್ಗ? ನಮಸ್ಕಾರ ರೀ. ಕರ್ನಾಟಕದಾಗ ಅರಾಜಕತೆ ಮೂಡೈತಿ ಅಂತ ಪ್ರೂವ್ ಮಾಡಾಕತ್ ಹೇಳಿ ಶಾಸಕ ಸಂಗಮೇಶ್ ಅವರ ಪುತ್ರ ವೀರಧೀರ ಶೂರ ಬಸವೇಶ್ ಅವರ ಕೇಸು ಎಲ್ಲ ಕಡೆ ಸುದ್ದಿ ಆಗೈತಿ. ಅದರಿಂದ ನಮ್ಗೆ ಕನ್ಫರ್ಮ್ ಆಗತೈತಿ ಮತ್ತೊಮ್ಮೆ ರಾಜಕಾರಣಿಗಳು ಮಾಡಿದ್ದೆಲ್ಲಾನು ಸರಿ, ಪಾಪ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲೂ ಎಳ್ಳಷ್ಟು ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿ ನಿನ್ನೆ ಅದ್ರ ಬಗ್ಗೆ ಎಲ್ಲ ಸುದ್ದಿನೂ ನೀವು ಕೇಳ್ಕೊಂಡಿರಿ. ನಾನು ಸುದ್ದಿ ಮಾಡಿ ಹೋಗಿನಿ. ಇವತ್ತು ಅದ್ರ ಅಪ್ಡೇಟ್ ಸುದ್ದಿ ಹೇಳ್ತೇನೆ ಕೇಳ್ರಿ. ಮಹಿಳಾ ಅಧಿಕಾರಿ ಭೂ ವಿಜ್ಞಾನಿ ಏನ್ ಜ್ಯೋತಿ ಅದಾರಲ್ರಿ, ಅವರು ಕಂಪ್ಲೇಂಟ್ ಕೊಟ್ಟಾರ. ಪಾಪ ಮೊದ್ಲಿಗೆ ಅವ್ರು ಕೊಡಾಕ್ ಹೋದಾಗ ಯಾರೋ ತಗೊಳ್ಳಿಲ್ಲ, ಆಮೇಲೆ ಮೀಡಿಯಾದಾಗ ಸುದ್ದಿ ಆಗನ ತಗೊಂಡ್ರು. ಈಗ FIR ಆಗ್ಯಾರ. FIR ಒಳಗ ಸಂಗಮೇಶ್ ಅವರ ಸುಪುತ್ರ ವೀರಧೀರ ಶೂರ ಬಸವೇಶ್ ಅವರ ಹೆಸರ ಇಲ್ಲ. ಅಷ್ಟೇ ಯಾಕ್ರಿ, ಅಣ್ಣ ಅಣ್ಣ ಅಂತ ಹೇಳಿ ಫೋನ್ ತಗೊಬಂದ ಕೊಡ್ತಾನಲ್ಲ ಒಬ್ಬ ಬಸವೇಶನ್ ಚೇಲ ರಮೇಶ, ಅವನ ಹೆಸರು ಇಲ್ಲ. ಈ 3 ಹೆಸರು ಅದಾವ. ಅವ್ರು ಯಾರೋ ಪಾಪ ಗೊತ್ತಿಲ್ಲ, ಅಲ್ಲಿ ಇರ್ಲೂ ಇಲ್ಲ. FIR ಒಳಗ ಆ 3 ಮಂದಿ ಹೆಸರು ಐತ್ರಿ. ಇನ್ನ ಜ್ಯೋತಿ ಅವ್ರ FIR ಒಳಗ ಮೆನ್ಷನ್ ಮಾಡ್ಯಾರ, ನನ್ನ ಮ್ಯಾಲ ಗಾಡಿ ಹಾಯಿಸಿ ಸಾಯಿಸ್ರಿ ಅಂತ ಫೋನ್ಯಾಗ ಹೇಳಿದ್ರಂತ. ಶ್ರೀಮಾನ್ ಬಸವೇಶ್ ಅವರು ಗಾಡಿ ಹಾಯಿಸ್ರು ಆಕಿ ಮ್ಯಾಲ ಅಂದಿದ್ರಂತ್ರಿ. ಅಂದ್ರ ಕೊಲೆ ಬೆದರಿಕೆನೂ ಹಾಕಿದ್ರು. ಓನ್ಲಿ ನಾಟ್ ಅವಾಚ್ಯ ಪದ, ಕೊಲೆ ಬೆದರಿಕೆನೂ ಹಾಕ್ಯಾರ. ಇಲ್ಲಿ ಯಾಕೋ ಎಲ್ಲ ವಾತಾವರಣ ನೋಡಿದ್ರ, FIR ಕಾಪಿನೂ ಒಂದ್ಸಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರ ಜ್ಯೋತಿ ಅವ್ರಿಗೆ ನ್ಯಾಯ ಸಿಗೋದು ಅಷ್ಟ್ರಾಗ ಐತಿ ಬಿಡ್ರಿ. ಪೊಲೀಸರ ಯಾಕೋ ಆ ಒಬ್ಬ ಬಸವೇಶ ವೀರಧೀರ ಶೂರನ್ ಪರವಾಗಿ ನಿಂತಾರಂತ ಅನ್ಸಾಕತ್ತೈತಿ. ಅಲ್ರಿ, ಹೆಸರ ಇಲ್ಲ ಬಸವೇಶ್ ಅವ್ರದ್ದು, ಫೋನ್ಯಾಗ ಮಾತಾಡಿದರೆ ಧ್ವನಿ ಐತಿ. ಎಲ್ಲಿ ಹೊಂಟೈತಿ ನಮ್ಮ ಕಾನೂನು ವ್ಯವಸ್ಥೆ? ಇನ್ನ ಬಸವೇಶ್ ಅವರು ಇದೆಲ್ಲ ಆದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಬಸವೇಶ್ ಅಂದ್ರೆ ಬೇರೆ ಯಾರು ಅಲ್ರಿ, ಅವರೇ ವೀರಧೀರ ಶೂರ, ಅವಾಚ್ಯ ಪದಗಳ ರಾಜ. ಏನಂತ ಹೇಳಾರ್ರಿ, ನೆನ್ಪಿಟ್ಕೊಳ್ರಿ. ಅವಳು ಲಂಚ ತಗೊಂತಿದ್ಲು, ಅದಕ್ಕೆ ಆಕಿನ ಜಾಡ್ಸಿ ನಾನು ಇನ್ ದಿ ಸೆನ್ಸ್ ಬೈದೀನಿ, ಹಂಗೆಲ್ಲ ಮಾತಾಡೀನಿ, ದಬ್ಬಾಳಿಕೆ ಮಾಡೀನಿ. ಲಂಚ ತಗೋತಿದ್ರು, ಓಕೆ ಒಪ್ಕೊಳ್ಳನ್ರಿ ಸರ ನಿಮ್ಮ ಮಾತನ್ನ. ಲಂಚ ತಗೊಳ್ಳೋದು ಅಪರಾಧ, ದೊಡ್ಡ ಅಪರಾಧ. ಭ್ರಷ್ಟಾಚಾರ ಅಂದ್ರೆ ದೊಡ್ಡ ಅಪರಾಧ ಐತಿ. ನೀವು ಅದನ್ನೆಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ಅವ್ರು ಎಲ್ಲಿ ಲಂಚ ತಗೊಂಡ್ರು, ಯಾರ ಕಡೆ ಲಂಚ ತಗೊಂಡ್ರು, ಯಾವ ವಿಷಯವಾಗಿ ಲಂಚ ತಗೊಂಡ್ರು ಅಂದಂಗ ಲಂಚ ಯಾರು ಕೊಟ್ಟರು, ಇದೆಲ್ಲಾನು ಇಟ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಬಿಡ್ರಿ, ಜನಸಾಮಾನ್ಯರು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಕರೆ ನೀವು MLA ಸುಪುತ್ರ, ಮಹಾನ್ ನ್ಯಾಯವಾದಿ, ನೀವು ನಿಮ್ಮ ಅಪ್ಪಗೆ ಹೇಳಿ, ಅಪ್ಪ ಈಕಿ ಹಿಂಗ ಲಂಚ ತಗೊಳತಾಳಪ್ಪ, ಈಕಿ ಮೇಲೆ ತನಿಖೆ ನಡೆಸುವಂತ ಅನ್ನಬೇಕಾಗಿತ್ತು. ಏನು ನಿಮ್ಮ ರೋಷಾವೇಶ ಪೌರುಷ ತೋರ್ಸಿರಿ ಮಹಿಳಾ ಅಧಿಕಾರಿ ಮೇಲೆ. ಲಂಚ ತಗೊಂಡೇ ಇದ್ರೂ ನೀವು ಒಬ್ಬ ಅಧಿಕಾರಿಗೆ ಅವ್ಯಾಚ್ಯ ಪದಗಳಿಂದ ಬೈಬೋದೇನು ಅಂದಂಗ ಭ್ರಷ್ಟಾಚಾರಿಗಳಿಗೆಲ್ಲ ಬೈಯಬೇಕು ಅಂದ್ರ ರಾಜಕಾರಣದಾಗ ಬರೀ ಭ್ರಷ್ಟಾಚಾರನ ತುಂಬೈತಿ. ಇವ್ರಿಗೆ ಬೈಕೋತ ಕೂತ್ಬಿಡೋಣ ಬಿಡ್ರಿ. ಬೈಯೋದ್ರಿಂದ ಲಂಚ ಕಡಿಮೆ ಆಕೈತಂದ್ರ ಎಲ್ಲರೂ ನಾಳೆಯಿಂದ ಬೈಯೋದು ಚಾಲು ಮಾಡ್ಬಿಡೋನು. ಲಂಚ ತಗೊಂಡವ್ರಿಗೆ ಸರಿಗೆ ತೊಳೆಯೋನು, ಆವಾಗ ಲಂಚ ಕಡಿಮೆ ಆಕೈತೇನ್ರಿ? ಹೆಂಗೆ ಯೋಚನೆ ಮಾಡ್ತೀರಿ? MLA ಅವರ ಪುತ್ರ, ಕಾಮನ್ ಸೆನ್ಸ್ ಇಲ್ಲಲ್ರಿ ನಿಮ್ಗ? ನೀವು ಬೈಯೋದ ಕರೆ, ಆದ್ರೆ ನೀವು ಬೈದಿರಿ. ಇನ್ನ ನೀವು ಬೈತೀರಿ ಅನ್ನೋದಾದ್ರೆ ಕಾನೂನು ವ್ಯವಸ್ಥೆ ಯಾಕೆ ಬೇಕು? ಇಲ್ಲಿ 2 ಆನ್ಸರ್ ಕೊಡ್ರಿ, 2 ಪ್ರಶ್ನೆ ಅದಾವ ನಾನು. ಮೊದಲನೇದು, ಲಂಚ ತಗೋತಾರಂತ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತೈತಿ, ಅಷ್ಟು ಅಕ್ಯುರೇಟ್ ಆಗಿ ಹೇಳಕತ್ತೀರಿ, ನೀವ್ ಯಾಕ ಕಂಪ್ಲೇಂಟ್ ಕೊಡ್ಲಿಲ್ಲ? ಇನ್ನ ಲಂಚ ಕೇಳಾರನ್ನೋ ಕಾರಣಕ್ಕ ನೀವು ಬಾಯಿಗೆ ಬಂದಂಗ ಕೆಟ್ಟ ಕೆಟ್ಟ ಮಾತಿನಿಂದ ಬೈಬೋದೇನು? ಅದು ಎಂಥ ಬೈಗುಳುಗಳು ಕೇಳಿಸ್ಕೊಂಡ್ರ ಕಿವಿ ಮುಚ್ಕೋಬೇಕು, ಅಂಥ ಬೈಗುಗಳನ್ನ ಬೈಬಹುದೇನು? ನೀವು ಶಾಸಕರ ಮಗ ಅದೀರಿ, ನೀವು ಶಾಸಕರಲ್ಲ. ನಿಮ್ಮದು ಏನಿದ್ರು ಭದ್ರಾವತಿ ಒಳಗಿರೋ ಮಂದಿನ ಅಂಜಿಸ್ಕೊಂಡು ಆಳ್ವಿಕೆ ಮಾಡೋದ್ರ ಅಷ್ಟ ಸೀಮಿತ. ಯಾಕಂದ್ರ ಬ್ಯಾರೆ ಅಧಿಕಾರಿಗಳು ನಿಮ್ಮ ದಬ್ಬಾಳಿಕೆ ಸಹಿಸ್ಕೊಳ್ಳೋದಿಲ್ಲ. ನಿಮ್ಮ ಮನೆ ಕೂಳು ತಿನ್ನಂಗಿಲ್ಲ. ಅವರು ಸರ್ಕಾರಿ ಕೆಲಸ ಮಾಡತಾರ, ದೇವ್ರ ಕೆಲಸ ಅನ್ಕೊಂಡ ನಿಮ್ಮ ಕಡೆ ಬೈಸ್ಕೊಳಕತ್ ಹೇಳಿ ಅಷ್ಟೆಲ್ಲ ಕಷ್ಟಪಟ್ಟು ಆ ಹುದ್ದೆಗೆ ಅವರು ಬಂದಿಲ್ಲ. ಈಗ ಅವ್ರ ಹುದ್ದೆಗೆ ಕೂತು ತರೋ ಕೆಲಸ ನೀವು ಮಾಡೇ ಮಾಡಿರ್ತೀರಿ. ಅದಕ್ಕಾಗಿನ FIR ಒಳಗ ನಿಮ್ಮ ಹೆಸರು ನಾಪತ್ತೆ ಆಗೈತಿ. ಇನ್ನು ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಹೋಗ್ಲಿ, ನೀವ ಅಕ್ರಮವಾಗಿ ಮರಳು ಮಾಫಿಯಾ ನಡ್ಸಾಕತ್ತೀರಿ. ನೀವು ಕಂಪ್ಲೇಂಟ್ ಕೊಡೋ ಧೈರ್ಯ
ಎಲ್ಲಿ ಮಾಡ್ತೀರಿ? ಇನ್ನು ಅವ್ರು ಲಂಚ ತಗೊಂಡಿದ್ದು ನೀವು ಪಬ್ಲಿಕ್ ಮಾಡಿಲ್ಲ, ಈಗ ನಿಮ್ದೊಂದು ತಪ್ಪು ಬರೋಣ ಪಬ್ಲಿಕ್ ಮಾಡಾತೀರಿ ಅಂದ್ರೆ ಆ ಲಂಚದಾಗ ನಿಮ್ದೆಷ್ಟು ಪಾಲೈತಿ? ಪಾಲಿಲ್ದ ನೀವು MLA ಪುತ್ರ ಅನ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಇದೆಲ್ಲಾನು ಈಗ ಡೆವಲಪ್ ಆಗಿರೋ ಸುದ್ದಿ ರೀ. ಇಷ್ಟೆಲ್ಲ ಬೀದಿರಂಪ ಆಗತೈತಿ ಈ ಸುದ್ದಿ. ನಮ್ಮ ಲಕ್ಷ್ಮಕ್ಕ ಇನ್ನ ಧ್ವನಿ ಎತ್ತಲಿಲ್ಲ, ಸಿದ್ದು ಸಾಹೇಬ್ರು ಇಲ್ಲ, DKC ಸಾಹೇಬ್ರು ಇಲ್ಲ, ಗೊತ್ತಿಲ್ಲ. ಪರಮೇಶ್ವರ್ ಆಸ್ ಯೂಶುವಲ್ ಗೊತ್ತಿಲ್ಲ. ಇನ್ನು ಸರ್ಕಾರಿ ನೌಕರರ ಸಂಘ, ಮಹಿಳಾ ಆಯೋಗ, ಕಾಂಗ್ರೆಸ್ ಮಹಿಳಾ ಮೋರ್ಚಾ ಇವ್ರು ಯಾರೂ ಕಾಣಿಸಾಕತ್ತಿಲ್ಲ. ಎಂಡ್ ಆಫ್ ದ ಡೇ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ಗೆಲ್ತಾರ, ಅವ್ರ ಮಕ್ಕಳು ತಪ್ಪು ಮಾಡಿದ್ರು ಸೇವ್ ಆಗ್ತಾರ. ಅಧಿಕಾರಿಗಳಿಗೆ ಜನಸಾಮಾನ್ಯರಿಗೆ ನ್ಯಾಯ ಅನ್ನೋದು ದೂರದ ಬೆಟ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.